ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಪೈಡರ್ ಕ್ಯಾಂಪ್ ಸ್ಟುಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಅಂತಂತ ಹೇಳಿದರೆ ಕೇರ್ಪಳ ವಟ್ಟಾರ ಹಾಗೂ ಕೇರ್ಪಳ ಪೈಸಿನ ಯುವಕಮಂಡಲರು ಸೇರಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸೊ ಇದರ ಫುಲ್ ಡೀಟೇಲ್ ಆಗಿ ಕೇರ್ಪಳ ಪೈಸಿನ ಯುವಕಮಂಡಲದ ಅಧ್ಯಕ್ಷರಾಗ ಅದರ ಸದಸ್ಯರೊಟ್ಟಿಗೆ ಅದರ ಡೀಟೇಲನ್ನು ಕೇಳಿ. ಪೈಸಿನ ಯುವಕಮಂಡಲ ರಿಜಿಸ್ಟರ್ ಕೇರ್ಪಳ ಸುಳ್ಯ. ನಾವು 1999-92ರಲ್ಲಿ ನಮ್ಮ ಯುವಕಮಂಡಲ ಸ್ಟಾರ್ಟ್ ಆಗಿರ್ತದೆ. ಅದರ ಸ್ಥಾಪಕಾಧ್ಯಕ್ಷರು KC ಶಿವಾನಂದರು. ಸೊ ಅಲ್ಲಿಂದ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಈಗ ನಾವು 33ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸೊ ಹಾಗೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆಗೊಂಡು ನಂತರ ಮಕ್ಕಳ ವಿವಿಧ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಶ್ರೀಕೃಷ್ಣ ವೇಷ ಸ್ಪರ್ಧೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ, ಪುರುಷರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಲಿದೆ. ಹಾಗೆ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಕೂಡ ಇರುತ್ತದೆ. ಸಂಜೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಪೈಸಿನಿ ಯುವಕ ಮಂಡಲ ರಿಜಿಸ್ಟರ್ಡ್ ಕೇರ್ಪಳ ಹಾಗೂ ಊರವರ ಸಹಯೋಗದೊಂದಿಗೆ ನಾವಿಲ್ಲಿ ಸುಮಾರು 32 ವರ್ಷಗಳ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೇವೆ. ಹಾಗೆ ನಾಳೆ 33ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕಿದ್ದೇವೆ. ಹಾಗೆ ಇವರು ಹೇಳಿದಾಗೆ ವಿವಿಧ ಆಟೋಟ ಸ್ಪರ್ಧೆ, ಕೃಷ್ಣನ ವೇಷ, ಹಾಗೆ ಮಧ್ಯಾಹ್ನದ ಒಂದು ಭೋಜನ ಸುಮಾರು 500ರಿಂದ 600 ಜನಕ್ಕೆ ನಾವೊಂದು ವಿವಿಧ ಭೋಜನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಹಾಗೆ ಸಂಜೆ ಸಮಾರೋಪದಲ್ಲಿ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿಕೊಂಡು ಅವರಿಗೆ ಒಂದು ಸಣ್ಣ ಪೈಸ್ವಿನಿ ಗೌರವ ಕೂಡ ನೀಡಲಿಕ್ಕಿದ್ದೇವೆ. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ಅಕ್ಷಯ್ KC ಅವರು ಭಾಗವಹಿಸ್ತಾರೆ. ಸುಳ್ಯದ ಸಂಘಟನಾಕಾರರಾಗಿರುವಂಥ ದಿನೇಶ್ ಮಡಪಾಡಿ ಅವರು ಇರ್ತಾರೆ. ಪದ್ಮಶ್ರೀ ಪುರಸ್ಕೃತರಾಗಿರುವ ಗಿರೀಶ್ ಭಾರದ್ವಾಜ್ ಅವರು ನಮ್ಮ ಊರಿನವರೇ ಈ ಸಮಾರಂಭದಲ್ಲಿ ಇರ್ತಾರೆ. 3 ಮಂದಿಗೆ ನಾವು ಈ ಬಾರಿ ಪಯಸ್ವಿನಿ ಗೌರವವನ್ನು ನೀಡಲಿಕ್ಕಿದ್ದೇವೆ. ಒಂದು ಸುಳ್ಯದ CDP ಆಗಿರುವಂಥ ನಮ್ಮ ಕೇರ್ಪಳದವರಾಗಿರುವಂಥ ಶೈಲಜಾ ದಿನೇಶ್ ಕುಕ್ಕುಜಡ್ಕ ಅವರು, ಇನ್ನೊಬ್ಬರು CA ಯಲ್ಲಿ ಉತ್ತಮ ರ್ಯಾಂಕಿನೊಂದಿಗೆ ಉತ್ತೀರ್ಣರಾಗಿರುವಂತಹ ಆಶೀಶ್ ಆನಂದ್ ಖಂಡಿಗ ಅವರು, ಇನ್ನೊಬ್ಬರು ನಮ್ಮ ಯುವಕ ಮಂಡಲದ ಪ್ರೋತ್ಸಾಹಕರಾಗಿರುವಂಥ ಮೋಹನ್ ರೈ ಕಲ್ಲಮುಟ್ಲು. ಇವರನ್ನು ನಾವು ಪಯಸ್ವಿನಿ ಗೌರವ ಹಾಗೂ ನಮ್ಮೂರಿನ ಈ ಲೈನ್ಮ್ಯಾನ್ಗಳಿಗೆ, ಈ ಭಾಗದಲ್ಲಿ ಲೈನ್ಮ್ಯಾನ್ ಕೆಲಸ ಮಾಡುವಂತಹ ಮೆಸ್ಕಾಂನ ಸಿಬ್ಬಂದಿ ಇಬ್ಬರಿಗೂ ಪಯಸ್ವಿನಿ ಗೌರವವನ್ನು ನೀಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಈ ವ್ಯಾಪ್ತಿಯ ಎಲ್ಲ ನಾಗರಿಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ. ಹಾಗೂ ಈ ಯೂಟ್ಯೂಬ್ ಚಾನೆಲ್ ಉತ್ತಮವಾಗಿ ಬೆಳೀಲಿ ಅಂತೇಳಿ ನಮ್ಮ ಯುವಕ ಮಂಡಲದ ವತಿಯಿಂದ ನಾವು ಆಶಯ ವ್ಯಕ್ತಪಡಿಸ್ತಿದ್ದೇವೆ. ಮತ್ತು ಹಾಗೆಯೇ ಸ್ಪೈಡರ್ ಕ್ಯಾಂಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕರುಣೇಶ್ ಕುರುಂಜಿಗುಡೆ, ನಿವೃತ್ತ ಉದ್ಯೋಗಿ NM. ರೇಂಜರ್ ಮಂಜುನಾಥ ಇವರು, ಅವರು ಸರ್ಕಾರಿ ಶಾಲೆಯಲ್ಲಿ ಕಲಿತದ್ದು ಅಂತ ಹೇಳಿ ಶಾಲೆಗೆ ಹತ್ತು ಚಲಿಸುತ್ತಾ ಇವತ್ತಿನ ಕ್ರೀಡೋತ್ಸವ ಉತ್ತಮವಾಗಿ ನೆರವೇರಲಿ ಎಂದು ದೇವರಲ್ಲಿ. ಸೊ ಈಗ ಆದಾಗೇ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಧನ್ಯವಾದ ಕಾರ್ಯಕ್ರಮ ಎಲ್ಲ ಆಯಿತು. ಇನ್ನು ಮಕ್ಕಳ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ನಡೀಲಿಕ್ಕಿದೆ. ಸೊ ಹಾಗೆಯೇ ನಿನ್ನೆ ಹೇಳಿದಾಗೇ ಆಟೋಟ ಸ್ಪರ್ಧೆಗಳು ತುಂಬ ನಡೀಲಿಕ್ಕುಂಟು. ಸೊ ಈಗ ಫಸ್ಟಿಗೆ ಮುದ್ದು ಕೃಷ್ಣ ವೇಷದ ಸ್ಪರ್ಧೆ. ಸೊ ನೋಡ ಹೇಗಾಗ್ತದೆ ನೋಡ. ಸೊ ವಿಡಿಯೋನ ಫುಲ್ ನೋಡಿ. ಸೊ ನೋಡ್ತಿರ್ಬೋದು, ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮಳೆ ಬಂದಿದೆ. ಗೊತ್ತೇ ಇಲ್ಲ ಅದಾಗ ಮಳೆ ಬಂದದ್ದು. ಈಗ ಹೇಗೆ ಅಂತ ಹೇಳಿ ಗೊತ್ತಿಲ್ಲ. ಮಳೆ ಫುಲ್ಲು ಹೊಟ್ಟಿತ್ತು, ಮಾತ್ರ ಮಳೆ ಬರೋದಿಲ್ಲ ಅನಿಸ್ಕೊಂಡಿದ್ದು. ಮಳೆ ಬರ್ತುಂಟು. ಈಗ ಫುಲ್ ಕೆಸರಲ್ಲಾಗಿದೆ. ಈಗ ಪುರುಷೋತ್ತಮ ನಾಯಕ್, ನಿವೃತ್ತ ಅಧೀಕ್ಷಕರು. ಸೊ ಅವರು ಹೇಳಿದಾಗೇ ತುಂಬ ಆಟ ಸ್ಪರ್ಧೆಗಳಲ್ಲುಂಟು, ನೋಡ್ಬೋದು. ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹೇಗೆಲ್ಲ ಕಾಣ್ತುಂಟು ಹೇಳಿ ನೋಡಿ. ಹೇಳಿದಾಗೇನೆ ಅದೇ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಮಕ್ಕಳ ಕೃಷ್ಣ ವೇಷ ಸ್ಪರ್ಧೆ ಎಲ್ಲ ಇತ್ತು. ಇನ್ನೀಗ ಮಕ್ಕಳಿಗೋಸ್ಕರ ಅಲ್ಲಿ ಮ್ಯಾಜಿಕ್ ಕಾರ್ಡ್ ಆಗ್ತುಂಟು. ಸೊ ಈಗ ಅದು ನೋಡ, ಹೀಗೇ ತುಂಬ ಕಾರ್ಯಕ್ರಮಗಳು ಹಾಕ್ಕೊಂಡಿರ್ತದೆ ಇಲ್ಲಿ. ಅದನ್ನು ನಾವು ನೋಡಿಕೊಂಡು ಎಂಜಾಯ್ ಮಾಡಿ ವಿಡಿಯೋದಲ್ಲಿ ಸಹ. ಸೊ ನೋಡುವ ಹೇಗಾಗ್ತದೆ ಅಂತ ಹೇಳಿಲ್ಲ. ಓಡಿದ್ರೆ ಬಿದ್ದರೆ ಮತ್ತೆ
ಮಹಿಳೆಯರು ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಒಂಬತ್ತು ಮತ್ತು 10ನೇ ತರಗತಿ ಮಕ್ಕಳ ಮ್ಯಾಜಿಕ್ ಕಾರ್ಡ್ ಬೇಗನೆ ಬುಕ್ ಅನ್ನು ಹಸ್ತಾಂತರಿಸಬೇಕು. ಖಾಲಿಯಾದವರು 5 ಮತ್ತು 6ನೇ ತರಗತಿ ಎಲ್ಲ ಕಾರ್ಯಕ್ರಮ ಆದ ಮೇಲೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲ ತುಂಬ ಐಟಮ್ಸ್ಗಳು ಉಂಟು ನೋಡ್ಬೋದು. ಊಟದ ಮೇಲೆ ಮಜ್ಜಿಗೆ ವ್ಯವಸ್ಥೆ ಸಹ ಉಂಟು, ಫ್ರೆಶ್ ಮಸಾಲ ಮಜ್ಜಿಗೆ. ಈಗಾಗಲೇ ಪೈಪೋಟಿಯಲ್ಲಿದೆ. ಯಾವ ಸೈಡ್ ಹಗ್ಗ ಹೋಗ್ತದೆ ಅಂತ ಗೊತ್ತಿಲ್ಲ, ಆದರೆ ನೋಡೋಣ ಬನ್ನಿ. ಈಗ ಮಹಿಳೆಯರ ಹಗ್ಗ ಜಗಟ ಆದ ಮೇಲೆ ಪುರುಷರ ಹಗ್ಗ ಜಗಟ ಸ್ಪರ್ಧೆ. ಸೊ ಮಹಿಳೆಯರದು ಈಗ ಫುಲ್ ಆದದಷ್ಟೇ, ಈಗ ಅದ್ರಲ್ಲಿ ನೋಡಬೇಕಷ್ಟೇ, ಫಸ್ಟ್ ಯಾವ್ದು ಸೆಕೆಂಡ್ ಯಾವುದು ನೋಡಬೇಕಷ್ಟೇ, ಜಸ್ಟ್ ಇದು ಫೈನಲ್ ತನಕ ಆದಷ್ಟೇ. ಈಗ ಅದು ಅವರಿಗೆ ರೆಸ್ಟ್. ಸೊ ಈಗ ಪುರುಷರದ್ದು ಹಗ್ಗ ಜಗಟ ನೋಡು, ಎಲ್ಲ ನಿತ್ಯಾರೆ ನೋಡೋದು ಎಂತ ಆಗ್ತಾ ನೋಡಬೇಕು ಯಾರು ಫಸ್ಟ್ ಸೆಮಿಗೆ ಯಾರು ಹೋಗ್ತಾರೆ ಅಂತೇಳಿ. ಸೊ ನೋಡುವ, ಟೀಮ್ ಮಾಡ್ತಿದ್ದಾರೆ ಈಗ, ರ್ಯಾಂಡಮ್ ಆಗಿ ಟೀಮ್ ಕರೆಯುವಂಥದ್ದು. ಇಲ್ಲಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಟೀಮ್ ಮಾಡಿ ಹೋಗುವಂಥದ್ದು ಇಲ್ಲ, ಇಲ್ಲಿ ಬಂದು ರ್ಯಾಂಡಮ್ ಆಗಿ ಟೀಮ್ ಮಾಡುವಂಥದ್ದು. ಬಾ ಸೊ ಕೋಡ್ ಚೇಂಜ್ ಆಗಿ ಇದು ಸೆಕೆಂಡ್ ಹಾಫ್, ನೋಡ ಯಾರು ವಿನ್ ಆಗ್ತಾರೆ ಅಂತ.
ಲಕ್ಕಡಿಪು ಡ್ರಾ ನಡೀಲಿಕ್ಕಿದೆ. ಇದೆಲ್ಲ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಿ ತೆರಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಪೈಸಿಡಿ ಗೌರವ ಸ್ವೀಕರಿಸಿದ ಎಲ್ಲ ನಮ್ಮ